Hello everyone, Namaste and welcome back to my YouTube channel Akshita Nayak. ನಮ್ಮ ಏರಿಯಾನಾಗ ನಮ್ಮ ಮಮ್ಮಿ ಬಂದಾರು. ಅವ್ರು ಇಲ್ಲಿ ಒಂದು ವಾರ ಆಯ್ತು ಬಂದು. ಸೊ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ನಮ್ದು ಏರಿಯಾ. ನಂದು ಏರಿಯಾದ ಮೇನ್ ರೋಡ್ ನಾಗರಬಾವಿ. ಐ ಆಮ್ ರಿವೀಲಿಂಗ್ ಎವ್ರಿಥಿಂಗ್. ಸೊ ಇಲ್ಲಿ ಅನೂಸ್ ಅಂತ ಐತಿ. ನಾವು ಆಫೀಸ್ ಅವರ್ ಒಳಗಡೆ ಯಾವ್ದಾದ್ರು ಏನಾದ್ರು ಪಾರ್ಟಿ ಇತ್ತಂದ್ರೆ ಇನ್ ಕೇಸ್ ನಮಗೆ ಏನಾದ್ರು ತಿನ್ಬೇಕಂತ ಅನ್ಸಿತ್ತಂದ್ರೆ ಈ ಹೋಟೆಲಿಗೆ ಬರ್ತಿದ್ವಿ. ಚಲೋ ಐತಿ. ಇಲ್ಲಿ ಅಯೋಧ್ಯ ಅಂತ ಐತಿ. ಇದು ಹೆಂಗಂತಂದ್ರೆ ಒಂಥರ ನಮ್ಮದೇ ಹೋಟೆಲ್ ಇದ್ದಂಗೆ. ಇಲ್ಲಿ ಬಂದು ನಾವು ಬರೀ ತಿನ್ನೋದು ಟೀ ಕುಡಿಯೋದು ಮಾಡ್ತೀವಿ. ಸೊ ಲೆಟ್ಸ್ ಎಂಟರ್ ಇನ್ ಟು ದಿ ಅಯೋಧ್ಯ. ಸದ್ಯಕ್ಕೆ ನಾವು 3 ಟೀ ತೊಗೊಂಡೇವಿ ಈಗ. ಇಲ್ಲಿ ಆ್ಯಕ್ಚುಲಿ ಟೀ ನನಗೆ ಇಷ್ಟ ಆಗ್ತೈತೆ, ಅದಕ್ಕೆ ಇಲ್ಲಿ ಬಂದೆ. ಇದು ನಮ್ಮದು ಲಾಸ್ಟ್ ಡೇ ಐತಿ ಬೆಂಗ್ಳೂರ್ನಾಗ. ಸೊ ನಾನು ಎಲ್ಲ ರಿವೀಲ್ ಮಾಡ್ಲಿಕತ್ತೀನಿ ನಂದು ಯಾವ್ದು ಸ್ಪಾಟ್ ಏನೈತಂತ. ಲೆಟ್ಸ್ ಎಂಜಾಯ್ ದಿಸ್ ವಿಡಿಯೋ. ಫುಲ್ ಲಾಸ್ಟ್ ವೀಕ್ ಐತಲ್ಲ, ಸೊ ನಮ್ಮ ಮಮ್ಮಿ ಕರೆಸಿ ಸ್ವಲ್ಪ ನಂದು ಏರಿಯಾ ತೋರಿಸೋಣ, ಏನಾದರೂ ಸುತ್ತಾಡ್ಸೋಣ ಅಂತ ನನಗೆ ಅನ್ನಿಸ್ತು. ಅದಕ್ಕೆ ನಮ್ಮ ಮಮ್ಮಿನೂ ಬಂದಾರ. ವಿ ಆರ್ ಫೈನಲಿ ಎಂಜಾಯಿಂಗ್ ದ ಮೂಮೆಂಟ್ಸ್. ಸ್ವಲ್ಪ ಮೆಮರೀಸನ್ನು ಕಲೆಕ್ಟ್ ಮಾಡ್ಲಿಕತ್ತೀವಿ. ಇನ್ನೊಂದು ಏನಂತಂದ್ರೆ ಇದು ಸಮ್ಮರ್ ಸೀಸನ್ ಆಗಿರೋ ಒಂದು ಘಟನೆ. ಸೊ ಕನ್ಫ್ಯೂಸ್ ಆಗಬೇಡ್ರಿ, ಈಗ ಮಳೆಗಾಲ ಐತಂತ. ನನ್ನ ಫೇವ್ರೆಟ್ ಪಾರ್ಕಿಗೆ ಕರ್ಕೊಂಡು ಹೊಂಟೀನಿ. ನನ್ನ ಫ್ರೆಂಡ್ಸ್ ಯಾರೇ ಬರಲಿ, ಫ್ಯಾಮಿಲಿದಿಂದ ಯಾರೇ ಬಂದರೂ ನಾನು ಈ ಪಾರ್ಕ್ ಅಂತೂ ಯಾರಿಗೂ ತೋರಿಸ್ಲಾರ್ದೆ ವಾಪಸ್ ಕಳಿಸ್ತಿರ್ಲಿಲ್ಲ. ಸೊ ನೀವೆಲ್ಲ ನನಗೆ ಕೇಳ್ತಿದ್ರಿ ನಾ ಯಾವ ಪಾರ್ಕಿಗೆ ಬರ್ತೀನಂತೆ. ಇದು ನಾಗರಬಾವಿನಾಗ ಸೆಕೆಂಡ್ ಸ್ಟೇಜ್ನಾಗ ಬುದ್ಧ ಪಾರ್ಕ್ ಅಂತಂತಾರೆ, ಸೃಷ್ಟಿ ಪಾರ್ಕ್. ಬುದ್ಧ ಪಾರ್ಕ್ ಅಂತ ನೀವು ಹಾಕ್ಬಿಟ್ರೆ ಅದು ಲೊಕೇಶನ್ ತೋರಿಸ್ತೈತಿ. ಸೊ ಈ ಪಾರ್ಕ್ ಫುಲ್ ಎಕ್ಸ್ಪ್ಲೋರ್ ಮಾಡೋಣ ಬರ್ರಿ. ಎಲ್ಲ ಹಿಂಗೆ ರೀಲ್ಸ್ ಮಾಡ್ತಿರ್ತಾರೆ ಅವಾಗವಾಗ. ಈ ಕಡೆ ಐತಲ್ಲ ನಮಗೆ ಎಲ್ಲ ಆಟ ಆಡೋದು ಸಿಗ್ತೈತಿ. ಫುಲ್ ಪೀಸಾಗಿ ಐತಿದು. ಇಲ್ಲಿ ಒಂದು ಟಿಬೇಟಿಯನ್ ಏರಿಯಾನಾಗಿದ್ದಂಗೆ ಒಂದು ಸ್ವಲ್ಪ ಸ್ಟ್ರಕ್ಚರ್ಸ್ ಇದಾವೆ, ಚಂದ ಐತಿ. ಮೇಲೆ ಹೋಗೋಣ. ಫುಲ್ ವ್ಯೂ ಮಸ್ತ್ ಕಾಣಿಸ್ತೈತಿ ಇಲ್ಲಿಂದ. ಇಲ್ಲಿ ಒಂದು ಸ್ಟ್ಯಾಂಡಿಂಗ್ ಏರಿಯಾ ಐತಿ. ಇಲ್ಲಿ ಫುಲ್ ಲೇಕ್ ಥರ ಐತಿ ಇಲ್ಲಿ. ಬಟ್ ಏನು ಈಗ ನೀರಿಲ್ಲ, ಬೇಸಿಗೆ ಕಾಲ ಆಗಿದ್ದರಿಂದ. ಬಟ್ ಸಮ್ಮರ್ ಬಿಟ್ರೆ ವಿಂಟ್ರ್ ಮತ್ತು ರೈನಿ ಸೀಸನ್ ಒಳಗೆ ದ ಬೆಸ್ಟ್. ನನ್ನ ಫೇವ್ರೇಟ್ ಸ್ಪಾಟ್ ಅದೇ. ಅಲ್ಲಿ ಜಾಸ್ತಿ ಜನ ಯೋಗ ಮಾಡ್ತಾರೆ. ಇಲ್ಲಿ ಅಪಿಯರೆನ್ಸ್ ವ್ಯೂವೇ ಮಸ್ತ್ ಐತಿ ಎಲ್ಲಾನು. ಇದು ಫುಲ್ ಬ್ರಿಡ್ಜ್ ಐತಿ. ಇಲ್ಲಿ ಬ್ರಿಡ್ಜ್ ಲೊಕೇಶನ್. ಇಲ್ಲಿಂದ ಹಿಂಗೆ ನೀರು ಬರ್ತಿತ್ತು, ಬಟ್ ಇವಾಗಿಲ್ಲ ನೀರು. ಸೊ ಇಲ್ಲಿ ಡ್ರ್ಯಾಗನ್ಸ್ ಇದಾವೆ ಮಸ್ತಾಗಿ. ಡ್ರ್ಯಾಗನ್ ಅಂತಾರೆ ಏನಂತಾರೆ ಗೊತ್ತಿಲ್ಲ ನನಗೆ. ಏನಂತಾರೆ ಅದಕ್ಕೆ? ಡ್ರ್ಯಾಗನ್ಸ್ ಇದಾವೆ. ಅಲ್ಲಿ ಮಸ್ತ್ ಬ್ರಿಡ್ಜ್ ಐತಿ. ಇಲ್ಲಿ ಸೃಷ್ಟಿ ಪಾರ್ಕ್ ಅಂತ ಬರ್ದಾರ, ನೋಡ್ಬೋದು ನೀವು. ಸೊ ಬರ್ರಿ ನೆಕ್ಸ್ಟ್ ಹೋಗೋಣ ಅಂತ. ಇಲ್ಲಿ ಹಂಗಂಗೆ ಜನ ಅವಾಗವಾಗ ಶೂಟ್ ಮಾಡೋಕ್ಕೆ ಬರ್ತಿರ್ತಾರೆ. ಪ್ರೀ ವೆಡ್ಡಿಂಗ್ ಶೂಟ್, ಮದ್ವೆ ಶೂಟ್, ಆಮೇಲೆ ಬೇಬಿ ಶವರ್ ಶೂಟ್, ಬೇಬೀಸ್ದು ಶೂಟ್, ಭಾಳ ಜನ ಬರ್ತಾರೆ. ಫಾರ್ ಯುವರ್ ರೆಫರೆನ್ಸ್ ನಾನು ನಿಮಗೆ ಕೊಟ್ಟಿರ್ತೀನಿ, ಸಂಪರ್ಕ ಮಾಡಿರಿ. ಸೃಷ್ಟಿ ಪಾರ್ಕ್. ಅಲ್ಲಿ ಬುದ್ಧ ಐತಿ. ಸೊ ಇದಕ್ಕೆ ನಾವು ಬುದ್ಧ ಪಾರ್ಕ್ ಅಂತ ಕರಿತೀವಿ. ಸೊ ಇಲ್ಲಿ ಜನ ಅವಾಗ ಇವಾಗ ಶೂಟ್ ಮಾಡ್ಲಿಕ್ಕೆ ಬರ್ತಿರ್ತಾರೆ ಅವಾಗ. ಇಲ್ಲಿ ಮೇನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಈ ಪ್ಲೇಸ್ ಬಾಯಿ ತೆಗ್ದಿದ್ದು ಒಂದು. ಸೊ ಇದು ಮೇನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಈ ಪಾರ್ಕದ್ದು. ಈ ಪಾರ್ಕ್ ಬೆಂಗಳೂರಿನಾಗೆ ಒನ್ ಆಫ್ ದ ಟಾಪ್ ಪಾರ್ಕ್ನಾಗ ಒಂದೈತಿ. ಸೊ ಇಲ್ಲಿ ಲಾಕ್ ಮಾಡಿಬಿಟ್ಟಾರೆ, ನಮಗೆ ಒಳಗೆ ಹೋಗೋಕ್ಕಾಗಲ್ಲ. ಯಾಕೆ ಮಾಡ್ಯಾರ ಗೊತ್ತಿಲ್ಲ. ಒಳಗೆ ಹೋಗಿ ಬಾಯಿ ಒಳಗಡೆ ನಾವು ಹೋಗ್ಬೋದು, ಮಸ್ತಾಗೆ ಚೀರ್ಬೋದು. ಗೋಲ್ ಗುಂಬಜ್ ಹಂಗೇನು ಸೌಂಡ್ ಬರೋಲ್ಲ, ಬಟ್ ಒಂದು ರೇಂಜಿಗೆ ಬರ್ತೈತಿ. ಸೊ ಇದು ಫುಲ್ ಕಲ್ಲಿಲೇನು ಸಿಮೆಂಟ್ಲೆ ಮಾಡಿದಿದೆ. ಸಿಮೆಂಟ್ಲೆ ಮಾಡಿದೆ ಅನಿಸ್ತೈತೆ, ಕಲ್ಲಿಲೆ ಅಲ್ಲ. ಸೊ ನೋಡ್ಬೋದು ಎಷ್ಟು ಹೈಟ್ ಡೀಪ್ ಎಲ್ಲ ಹಡ್ಡಿ. ಇದನ್ನು ಫುಲ್ ಲೆವೆಲ್ ಗ್ರೌಂಡ್ ಮಾಡಿದ್ದಾರೆ. ಎಸ್, ಈ ಪಾರ್ಕ್ನಾಗೆ ಆ ಸ್ಪಾಟ್ನಾಗ ನಾನು ಜಾಸ್ತಿ ಎಕ್ಸಸೈಸ್ ನಂದು ವಿಡಿಯೋಸ್ ನೋಡಿರ್ತೀರಿ ನೀವು ರೀಲ್ಸ್ನಾಗ. ಸೊ ಅದೇ ಸ್ಪಾಟ್ ಅದ. ಆ ಸ್ಪಾಟೇ ನನಗೆ ಒಂದು ಸ್ವಲ್ಪ ಇಷ್ಟ ಆಗ್ತೈತಿ. ಯಾಕಂತಂದ್ರೆ ಅಲ್ಲಿ ಬೆಳಕು ಬರ್ತೈತಿ, ಗಾಳಿ ಬರ್ತೈತಿ, ಈ ಎಲ್ಲ ಕಡೆ ಬರ್ತೈತಿ. ಬಟ್ ಅದು ನನಗೆ ಎಕ್ಸಸೈಸ್ ಮಾಡೋಕೆ ಒಂದಿಷ್ಟು ಬೆಸ್ಟ್ ಸ್ಪಾಟ್ ಅನ್ಬೋದು. ಸೊ ದೊಡ್ಡವ್ರು ಹೇಳ್ದಂಗೆ ಕೆಟ್ಟದನ್ನು ನೋಡಬಾರ್ದು, ಕೇಳಬಾರ್ದು, ಮಾತನಾಡಬಾರ್ದು. ಇಲ್ಲೈತಿ, ಮಾಡಲ್ಲ.
ಇಲ್ಲಿ ವಾಕಿಂಗ್ ಸ್ಪಾಟ್ ಅನ್ಬೋದು ನೀವು. ಇಲ್ಲಿ ಮಸ್ತಾಗಿ ಸ್ಟ್ಯಾಚ್ಯೂಸ್ ಇದಾವೆ. ಇಲ್ಲಿ ಒಂದು ನಿಮ್ಗೆ ಥಾಟ್ ಕೊಟ್ಟಾರ, ಅದನ್ನು ನೀವು ರಿಯಲೈಸ್ ಮಾಡಿ ಚೆಕ್ ಮಾಡ್ಬೇಕು ಏನೈತೆ ಅನ್ನೋದು. ಒಂದು ನೀರಿಗಾಗಿ ಜನ ಒಬ್ಬೊಬ್ಬರು ಹೊಂಟಾರ. ಇದ್ರಾಗ ಗಾಂಧೀಜಿ ಎಲ್ಲದಾರ ಅಂತ ನನಗೆ ಕಾಮೆಂಟ್ ಮಾಡಿ ಹೇಳ್ರಿ. ಈ ಸ್ಪಾಟ್ನಾಗ ಎಲ್ಲರೂ ಜನ ವಾಕ್ ಮಾಡ್ತಾರೆ ಫುಲ್ ಸ್ಪೀಡಾಗೆ. ಸೊ ಇದು ಐತಿ. ಸೊ ಈ ಸ್ಪಾಟ್ನಾಗೂ ನಾನು ಭಾಳಷ್ಟು ವಿಡಿಯೋಸ್ ಮಾಡೀನಿ, ನೀವು ನನ್ನ ರೀಲ್ಸ್ನಾಗ ನೋಡ್ಬೋದು. ಹಿಂಗೆ ಬಂದರೆ ಇಲ್ಲೊಂದು ಸ್ಪಾಟ್ ಐತಿ, ಈ ಸ್ಪಾಟ್ನಾಗೂ ನಾನು ವಿಡಿಯೋಸ್ ಮಾಡೀನಿ, ನೀವು ನನ್ನ ರೀಲ್ಸ್ನಾಗ ಚೆಕ್ ಮಾಡ್ಬೋದು. ನಂದು ಯಾವುದಾದ್ರೂ ಸಂಡೇ ರೂಟೀನದ್ದು ವ್ಲಾಗ್ ನೋಡಿದರೆ ನಿಮಗೆ ಇವತ್ತು ನಾನು ಏನು ಮಾಡ್ಲಿಕ್ಕತ್ತೀನಿ ನನಗೆ ಗೊತ್ತಾಗ್ತಿರ್ತೈತಿ. ಇದು ಸಂಡೇ. ಸೊ ಸಂಡೇ ಫನ್ ಡೇ ಅಂಥೇಳಿ ನಾನು ಎಳ್ನೀರು ಕುಡಿತಿದ್ದೆ, ಯೂನಿವರ್ಸಿಟಿಗೆ ಹೋಗ್ತಿದ್ದೆ, ಸ್ವಲ್ಪ ಫನ್ ಆ್ಯಕ್ಟಿವಿಟೀಸನ್ನು ನಾನೇ ಮಾಡ್ಕೊತಿದ್ದೆ. ಇವತ್ತೇನು ಮಾಡ್ತೀವಂತ ಫುಲ್ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಜನ ವಾಕಿಂಗ್ ಮಾಡ್ಲಿಕ್ಕತ್ತಾರ, ಜಾಗಿಂಗ್ ಮಾಡ್ಲಿಕ್ಕತ್ತಾರ. ನಾವು ನಮ್ದು ಮೇನ್ ಸ್ಪಾಟಿಗೆ ಹೋಗೋಣಂತೆ. ಇಲ್ಲಿ ಪಾರಿವಾಳ ಪಕ್ಷಿಗಳು ಭಾಳ ಇರ್ತಿತ್ತು. ಏನೇ ಅಂದರೆ ಬೆಂಗಳೂರು ಒಳಗಡೆ ಹೆಲ್ದಿ ಲೈಫ್ ಸ್ಟೈಲನ್ನು ಮೇಂಟೈನ್ ಮಾಡೋರು ಭಾಳ ಜನ ಅದಾರ. ನನಗೆ ಅದನ್ನು ನೋಡಿ ಭಾಳ ಖುಷಿ ಆಗತ್ತೆ. ಎಲ್ಲೇ ಯಾವ ಸ್ಪಾಟಿಗೆ ಹೋದ್ರೂ ಅನ್ಕಂಫರ್ಟೇಬಲ್ ಅನ್ನೋ ಫೀಲಿಂಗೇ ಬರ್ತಿರ್ಲಿಲ್ಲ. ಸೊ ನೀವು ನನಗೆ ಎಲ್ಲರೂ ಸಂಡೇ ನಾನು ಎಲ್ಲಿ ಬರ್ತೀನಿ ಅಂತ ಕೇಳ್ತಿದ್ರಿ. ಸೊ ಇದು ಯೂನಿವರ್ಸಿಟಿ, ಬೆಂಗಳೂರು ಯೂನಿವರ್ಸಿಟಿ. ಬೆಂಗಳೂರೊಳಗೆ ಇರೋದೇ ಇದೊಂದು ಯೂನಿವರ್ಸಿಟಿ. ಸೊ ನೀವು ಲೊಕೇಶನ್ ಒಳಗಡೆ ನಾರ್ಮಲೇ ಹಾಕಿದ್ರೆ ನಿಮಗೆ ಸಿಗ್ತೈತಿ. ಇಲ್ಲಿ ಹೆಂಗಂತಂದ್ರೆ ಪಬ್ಲಿಕ್ಕಿಗೆ ಅಲಾವ್ ಐತಿ, ಬಟ್ ಒಳಗಡೆ ಇಲ್ಲ. ಸ್ಟೇಡಿಯಂ ಒಳಗಡೆ ಹೋಗ್ಬೇಕಂತಂದ್ರೆ ಏನಾದರೂ ಇವೆಂಟ್ಸ್ ನಡೀತಿರ್ತಾವೆ ಅವಾಗ ಇವಾಗ. ಕಾಲೇಜಸ್ದು, ಕಂಪನೀಸದ್ದು ಎಲ್ಲರೂ ಇವೆಂಟ್ಸ್ ಒಳಗಡೆನೇ ನಡೆಸ್ತಿರ್ತಾರೆ. ಸೊ ನಮಗೆ ಅಲಾವ್ ಇರಲ್ಲ. ಇಲ್ಲಿ ಬಾಜು ರೋಡ್ ಐತಿ, ಇಲ್ಲಿ ನಾವು ಆರಾಮ್ಸೆ ಅಡ್ಡಾಡ್ಬೋದು, ವಾಕಿಂಗ್ ಮಾಡ್ಬೋದು, ಬ್ಯಾಡ್ಮಿಂಟನ್ ಆಡ್ಬೋದು, ಏನು ಬೇಕು ಅದೆಲ್ಲ ಮಾಡ್ಬೋದು. ಪೀಸ್ಫುಲ್ಲಾಗಿ ಐತಿ. ಬರ್ರಿ ಯೂನಿವರ್ಸಿಟಿ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಓಕೆ, ಇಲ್ಲಿ ನೋಡ್ಬೋದು ನೀವು ಎಲ್ಲರೂ ಆಟ ಆಡ್ಲಿಕ್ಕತ್ತಾರ. ಇವತ್ತು ಏನೋ ಇವೆಂಟ್ ನಡೆಯತ್ತಿತ್ತು ಆಲ್ರೆಡಿ, ಕೇಳಿಸ್ಕೋಬೋದು ನೀವು. ನಾರ್ಮಲ್ ಗ್ರೌಂಡ್ ಐತಿ ಸ್ಟೇಡಿಯಂ. ಸೊ ನೀವು ಈ ಲೊಕೇಶನ್ ಆರಾಮ್ಸೆ ನೋಡಿರ್ಬೋದು. ಯಾಕಂತಂದ್ರೆ ನಾನು ಇಲ್ಲಿ ಸ್ಕೆಟ್ ಬೋರ್ಡ್ ಆಡಿದ್ದೆ. ನಾನು ಆ ಲೊಕೇಶನ್ ಒಳಗೆ ಸ್ಕೆಟ್ ಬೋರ್ಡ್ ಆಡಿದ್ದೆ. ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಇರ್ತೈತಿ, ನೋಡ್ಬೋದು. 2 ಪಾರ್ಟ್ನಾಗ ಐತಿ, ಚೆಕ್ಔಟ್ ಮಾಡಿರಿ. ಇಲ್ಲಾಂದ್ರೆ ಐ ಬಟನ್ ಮೇಲೆ ಕ್ಲಿಕ್ ಮಾಡಿರಿ, ಸಿಗ್ತೈತಿ ನಿಮಗೆ. ನಮ್ಮ ಕಂಪನಿದಿಂದನೂ ನಮಗೆ ಇಲ್ಲೇ ಆಟ ಆಡ್ಸಕ್ಕೆ ಕರ್ಕೊಂಬಂದಿದ್ರೆ ಅದರದ್ದು ವ್ಲಾಗ್ ಐತಿ, ಅದನ್ನು ನೀವು ಚೆಕ್ ಮಾಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸ್. ಸೊ ಇಲ್ಲಿ ಎವ್ರಿ ಸಂಡೇ ಜನ ಎಲ್ಲರೂ ಬರ್ತಾರೆ ಎವ್ರಿ ಡೇ ಲೈಕ್ ವಾಕ್ ಮಾಡಕ್ಕೆ. ಇಲ್ಲಿ ಹಾಸ್ಟೆಲ್ಲು ಐತಿ, ಸೊ ಜಾಸ್ತಿ ಸ್ಟೂಡೆಂಟ್ಸ್ ಇರ್ತಾರೆ. ಆಮೇಲೆ ಅವಾಗ ಇವಾಗಂತ ಆ ಜ್ಯೂಸ್ ಈ ಜ್ಯೂಸ್ ಹೆಲ್ದಿ ಡ್ರಿಂಕ್ ಅಂತ ತಂದಿನೂ ಇಟ್ಟಿರ್ತಾರೆ. ಆಮೇಲೆ ಬುಕ್ಸ್ ಸೇಲ್ ಮಾಡ್ತಾರೆ. ಬುಕ್ಸ್ ಹೆಂಗಂದ್ರೆ ಸ್ಟೂಡೆಂಟ್ಸೇ ಬಂದು ಸೇಲ್ ಮಾಡಿರ್ತಾರೆ. ನೀವು ಇಲ್ಲಿ ಬಂದ್ರೆ ಒಂದ್ಸಲ ಚೆಕ್ ಮಾಡಿರಿ ಇದೇ ರೂಟಿಗೆ. ಲೈಕ್ ಅದೇನು ನಾನು ಸ್ಟೇಡಿಯಂ ತೋರಿಸಿದೆಲ್ಲ ಅದೇ ಸ್ಟ್ರೇಟ್ ರೂಟಿಗೆ ನೀವು ಬರ್ಬೇಕಂದ್ರೆ ನಿಮಗೆ ಸಿಗ್ತೈತೆ ಎಲ್ಲಾನು. ಇದೊಂಥರ ಪೀಸ್ಫುಲ್ ಪ್ಲೇಸ್. ಎಲ್ಲೋ ಜಂಗಲ್ನಾಗ ಹೋಗಿವಿ, ಕಾಡೊಳಗೆ ಹೋಗ್ಬಿಟ್ಟಿವಂತ ಫೀಲ್ ಬರ್ತೈತಿ. ಅದಕ್ಕೆ ಎವ್ರಿ ಸಂಡೇ ನಮ್ಮ ಮೈಂಡ್ ಫ್ರೆಶ್ ಮಾಡ್ಲಿಕ್ಕೆ ಈ ಸ್ಪಾಟ್ ಅಂದ್ರೆ ನಾನು ಬಂದೇ ಬರ್ತಿದ್ದೆ. ಇದೆಷ್ಟು ನೋಡೋಕೆ ರಿಲ್ಯಾಕ್ಸಿಂಗ್ ಫೀಲ್ ಆಗತ್ತಲ್ಲ, ಅದಕ್ಕೆ ಬೆಂಗಳೂರು ಕ್ಲೈಮೇಟ್ ದ ಬೆಸ್ಟ್ ಅಂತ ಹೇಳ್ತಾರೆ. ಇದೇ ನಂದು ಏರಿಯಾ ಒಳಗಡೆ ಇಲ್ಲಿ ಮಯೂರ್ ಕೆಫೆ. ನಾನು ಜಾಸ್ತಿ ಇಲ್ಲೇ ಬರ್ತೀನಿ, ಕಾಣಿಸತ್ತಿಲ್ಲ ಅದು. ಇದೆ ಬಿ ಡಿ ಎ ಕಾಂಪ್ಲೆಕ್ಸ್, ಫುಲ್ ಇದು ರೋಡ್ ಬಿ ಡಿ ಎ ಕಾಂಪ್ಲೆಕ್ಸ್ ಅದು. ಇಲ್ಲಿ ನಾನು ಕಾಯಿಪಲ್ಲೆ ತಗೋದಿದ್ದೆ. ಇದು ರೂಟ್ ಫುಲ್ ನನ್ನ ಮನೆಗೆ ಹೋಗೋ ರೂಟ್, ಅಂದ್ರೆ ನನ್ನ ರೂಮಿಗೆ ಹೋಗೋ ರೂಟ್. ಫುಲ್ ಗಿಡ ಮರ ಬೆಂಗಳೂರೊಳಗೆ ಜಾಸ್ತಿ ಇರ್ತೈತಿ. ಇಲ್ಲಿ ಒಂದು ಹಾಸ್ಟೆಲ್ ಐತಿ. ರೂಟ್ ನಾನು ಜರ್ನಿ ಮಾಡೋ ರೂಟ್ ಯಾವತ್ತೂ ನಾಗರಬಾವಿ 2nd ಸ್ಟೇಜ್. ನಾನು ನಾನ್ ವೆಜ್ ಫ್ಯಾನ್ ಅಲ್ಲ, ಬಟ್ ನನ್ನ ಫ್ರೆಂಡ್ಸ್ ಎಲ್ಲನೂ ಸಂಡೇಗೊಮ್ಮೆ ಮಸ್ತಾಗಿ ನಾನ್ ವೆಜ್ ತಿನ್ಬೇಕಂತ ಕರ್ಕೊಂಡು ಹೋಗ್ತಿದ್ರು. ಬಟ್ ವೆಜ್ ನಾನು ಯಾವತ್ತೂ ವೆಜ್ ಪ್ರಿಫರ್ ಮಾಡ್ತೀನಿ ಜಾಸ್ತಿ. ಅದಕ್ಕೆ ಇವತ್ತು ಕಾಫಿ ಕಟ್ಟೆಗೆ ಬಂದೀನಿ. ಇವತ್ತೇ ಅಂತಲ್ಲ, ನಾವು ಆಲ್ಮೋಸ್ಟ್ ಕಾಫಿ ಕಟ್ಟೆಗೆ ಬರೋದು. ಇಲ್ಲಿ ಭಾಳ ರಶ್ ಇರ್ತೈತಿ, ಭಾಳ ಅಂದ್ರೆ ಭಾಳ ರಶ್. ಅದ್ರಾಗ ದೋಸಾಗಂತೂ ಭಾಳ ರಶ್ ಇರ್ತೈತಿ. ಸೊ ಇದು ಕಾಫಿ ಕಟ್ಟೆ. ಕಾಫಿ ಕಟ್ಟೆ ಒಳಗಡೆ ನಾನು ಪಾರ್ಸಲ್ ತೊಗೊಂಬಂದಿನಿ. ಜಾಸ್ತಿ ನಾವು ಇಲ್ಲೇ ತಿಂತೀವಿ, ಯಾಕಂದ್ರೆ ಬಜೆಟ್ ಫ್ರೆಂಡ್ಲಿ. ಈಗ ನಂದು ಇಲ್ಲಿ ಮಾನಿಟರ್ ಐತಿ, ಇದನ್ನು ಪ್ಯಾಕ್ ಮಾಡೋಣ ಅಂತ. ನನ್ನ ಕಡೆ ಆಲ್ರೆಡಿ ಬಾಕ್ಸ್ ಐತಿ, ಇದ್ರೋಗೆ ಪ್ಯಾಕ್ ಮಾಡೋಣ. ಇವಾಗ ನಮ್ದು ಮೇನ್ ಪಾರ್ಟ್ ನಂದು ರೂಮ್ ಟೂರ್. ನಾನು ಇದನ್ನು ಲೈಟಾಗೆ ತೋರಿಸಿದ್ದೆ, ಈಗ ಫುಲ್ ತೋರಿಸ್ತೀನಿ ಅಂತ. ಸೊ ಈ ವೆಕೆಟ್ ಮಾಡೋ ಟೈಮಿಗೆ ನಾನು ಎಲ್ಲನೂ ಫುಲ್ ಪ್ಯಾಕ್ ಮಾಡೀನಿ. ಹಾಫ್ ಮಟೀರಿಯಲ್ಸ್ ಆಲ್ರೆಡಿ ಸೆಂಡ್ ಟು ವಿಜಯಪುರ ಆಗೈತಿ, ಸ್ವಲ್ಪ ಹಾಫ್ ಐತಿ, ಅದನ್ನು ನಾನು ನಿಮಗೆ ಈಗ ತೋರಿಸ್ತೀನಿ ಅಂತ. ಇದು ಸಪ್ರೇಟ್ ಸ್ಟೇರ್ಸ್ ಇದಾವೆ, ಇಲ್ಲಿಂದ ಹತ್ಕೊಂಡು ಬರಬೇಕು. ಇದು ಫುಲ್ ನಂದು ಪ್ಯಾಸೇಜ್ ಏರಿಯಾ. ಸೊ ಇಲ್ಲಿ ನನ್ನ ಮಸ್ತಾಗಿ ಚಪ್ಪಲ್ ಇದಾವೆ. ಇಷ್ಟು ಜನ ಇಲ್ಲ, ಎಲ್ಲ ನಂದೇ ಐತಿ. ಇಲ್ಲಿ ಆಲ್ರೆಡಿ ಥಿಂಗ್ಸ್ ಹೊರಗೆ ಇಟ್ಟೀನಿ. ಇಲ್ಲಿ ಕೂಡಕ್ಕೆ ಒಂದು ಚೇರ್ ಐತಿ.
ಸೊ ಇಲ್ಲಿ ಬರುತ್ತೆ ನಮ್ದು ಎಂಟ್ರನ್ಸ್. ಫುಲ್ ಒಂದು ರೂಮ್ ನೀವು ಆಲ್ರೆಡಿ ನೋಡಿರ್ತೀರಿ ನನ್ನ ಬೇರೆ ವಿಡಿಯೋಸ್ನಾಗ. ಅದೇ ಐತಿ ಥಿಂಗ್ಸ್ ಎಲ್ಲ ನಾನೀಗ ನೀಟಾಗಿ ಇಟ್ಕೊಂಡಿನಿ. ಹಂಗೆ ಹಿಂಗೆ ಆಗ್ಬಿಟ್ಟೈತಿ ಸಾಮಾನು. ಇದನ್ನು ನಾನು ನೀಟಾಗೆ ಪ್ಯಾಕ್ ಮಾಡ್ಕೋಬೇಕಾ. ಇದು ಒಂದು ಫ್ಯಾನ್ ಅವ್ರದ್ದೇ ಐತಿ. ಆ್ಯಂಡ್ ದಿಸ್ ಟೇಬಲ್ ಈಸ್ ಆಲ್ಸೋ ಅವ್ರದ್ದೇ. ಚೇರು ಅವ್ರದ್ದು ಐತಿ 2. ಉಳ್ಕಿದೆಲ್ಲ ಸಾಮಾನು ನಂದೈತಿ. ಇಲ್ಲಿ ನಾನು ಕರ್ಟನ್ ಹಾಕಿದೆ, ನೀವು ನಾನು ಬೇರೆ ವಿಡಿಯೋಸ್ ನಂಗೆ ನೋಡಿರ್ತೀರ ಆಲ್ರೆಡಿ. ಸೊ ಇದೊಂದು ಜಸ್ಟ್ ಒಂದು ರೂಮ್. ಇದನ್ನು ಪಾರ್ಟಿಷನ್ ಅಂತ ಮಾಡಿಬಿಟ್ಟು ಈ ಕಡೆ ಕಿಚನ್ ಏರಿಯಾ ಅಂತ ಕೊಟ್ಟಿದ್ರೆ. ಸೊ ಪೇಂಟಿಂಗ್ ಪ್ರಾಸೆಸ್ ನಡೆಯತೈತಿ ಇಲ್ಲೆಲ್ಲ ನಾನು ಕಿಚನ್ ಸಾಮಾನು ಅರ್ಧ ಇಟ್ಕೊಂಡಿನಿ. ಇದೆಲ್ಲ ಅವ್ರದ್ದೇ ಪ್ರಾಸೆಸ್. ಸೊ ಈ ಥರ ಅವ್ರು ಕೊಟ್ಟಿದ್ರು ನನಗೆ. ಎಲ್ಲ ಡ್ಯಾಮೇಜ್ ಆಗಿತ್ತು, ಆಲ್ರೆಡಿ ಡ್ಯಾಮೇಜೇ ಇತ್ತು. ಸೊ ನಾವು ಇಂಥ ಇದ್ರೊಳಗೆ ಜೀವನ ನಡೆಸಾತಿದ್ವಿ. ಸೊ ಇವಾಗ ಅದನ್ನೆಲ್ಲ ತೆಗ್ದಾರೆ ಪೇಂಟ್ ಮಾಡ್ತಾರೆ. ಇದು ನಮ್ಮದು ಕಿಚನ್ ಏರಿಯಾ. ಇಷ್ಟು ನೋಡ್ಬೋದು ನೀವು. ಇಲ್ಲಿ ಬಾತ್ರೂಮ್ ಐತಿ. ಸೊ ನಾವು ಬಾತ್ರೂಮ್ ಕಡೆ ಹೋಗೋಣ ಅಂತ. ಒಳಗಡೆ ಸಣ್ಣದೈತಿ. ಸೊ ಇದಿಷ್ಟು ಬಾತ್ರೂಮ್ ಏರಿಯಾ. ಇಲ್ಲಿ ಬಟ್ಟೆ ವಾಶ್ ಮಾಡೋದ್ರಾಗ ಇಲ್ಲೆಲ್ಲ ಪೇಂಟ್ ಮಾಡಿಬಿಟ್ಟಾರ ಅವರು. ಸೊ ಇಲ್ಲಿ ಬಟ್ಟೆ ವಾಶ್ ಮಾಡ್ಕೋತಿದ್ದೆ ನಾನು. ಸೊ ಇದು ಕಮೋಡ. ಇಲ್ಲಿ ಬಾತ್ರೂಮ್ ಶವರ್ ಗೀರ್ ಏನೂ ಇಲ್ಲ. ಸೊ ಜಸ್ಟ್ ಬಕೆಟ್ಲೆ ನಾನು ಸ್ನಾನ ಮಾಡ್ತಿದ್ದೆ. ಮೇನ್ ವರ್ಸ್ಟ್ ಪಾರ್ಟ್ ಅಂತಂದ್ರೆ ಎಕ್ಸಾಕ್ಟ್ ನಂದು ರೂಮ್ ಅಪೋಸಿಟೇ ಬಾಯ್ಸ್ ಹಾಸ್ಟೆಲ್ ಐತಿ. ಅದು ನಂಗೆ ಯಾವತ್ತೂ ನಾನು ಲಕ್ಷ್ಯನೇ ಕೊಟ್ಟಿಲ್ಲ. ಹಾಗೇನೂ ಆಗೇ ಇಲ್ಲ ಅಂತ ಇದು ಸಿಚುವೇಶನ್. ನಮ್ಮ ತಮ್ಮ ಬಂದಾಗ ಅವ್ನು ನನಗೆ ಹೇಳಿದೆ, ನಿಂದು ರೂಮ್ ಅಪೋಸಿಟ್ ಐತಲ್ಲ ಬಾಯ್ಸ್ ಹಾಸ್ಟೆಲ್ ಐತಂತ. ಅವಾಗ ನನಗೆ ಫ್ಲ್ಯಾಶ್ ಆಗಿ ಅವಾಗ ನಾನು ಅಬ್ಸರ್ವ್ ಮಾಡಿ ಅವಾಗಿಂದ ನಾನು ಜಾಸ್ತಿ ನನ್ನ ಪ್ಯಾಸೇಜ್ ಏರಿಯಾನಾಗ ಟೈಮ್ ಸ್ಪೆಂಡ್ ಮಾಡೋದೇ ಕಡಿಮೆ ಆಗಿಬಿಡ್ತೆ. ಸೊ ಇಷ್ಟೇ ನನ್ನ ರೂಮ್ ಟೂರ್, ಮೇನ್ ರೂಮ್ ಟೂರ್. ನೋಡ್ಬೋದು. ಇದಕ್ಕೆ ನಾನು ಎಷ್ಟೇನು ಪೇ ಮಾಡ್ತಿದ್ದೆ ಎಲ್ಲನೂ ನಂದು ಬೇರೆ ವಿಡಿಯೋನಾಗ ನಿಮ್ಗೆ ಆಲ್ರೆಡಿ ತಿಳಿಸೀನಿ. ಅದು ನೋಡ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಇರ್ತೈತಿ, ಅದನ್ನು ಚೆಕ್ಔಟ್ ಮಾಡಿರಿ. ರೂಮ ಇದು ಬಾಯ್ಸ್ ಹಾಸ್ಟೆಲ್. ದ ಮೇನ್ ಥಿಂಗ್ ಬೆಸ್ಟ್ ಪಾರ್ಟ್ ಅಂತಂದ್ರೆ ನಂದು ಏನು ಪ್ಯಾಸೇಜ್ ಐತಲ್ಲ, ಇಲ್ಲೆಲ್ಲ ಮಸ್ತ್ ಮರ ಐತಿ. ನನಗೆ ಫುಲ್ ನೆರಳು ಸಿಗ್ತೈತಿ. ಮಸ್ತಾಗೆ ಕೂತ್ಕೊಂಡು ನಾನು ಆರಾಮಾಗೆ ಚಿಲ್ ಮಾಡ್ಬೋದಾಗಿತ್ತು. ಸೊ ದಿಸ್ ಇಸ್ ದ ಮೇನ್ ಪಾರ್ಟ್. ಆ್ಯಂಡ್ ಇನ್ನೊಂದು ಏನಂತಂದರೆ ಇದು ಫುಲ್ ಏರಿಯಾ ನಂದೆ. ಇಲ್ಲಿ ಯಾರೂ ಬರೋಂಗಿಲ್ಲ, ಯಾರೂ ಹೋಗೋಂಗಿಲ್ಲ. ಸೊ ಏನಿದ್ರೂ ನಾನೇ ಬರ್ತಿದ್ದೆ, ನಾನೇ ಹೋಗ್ತಿದ್ದೆ. ಯಾರು ಬಂದ್ರೂ ಗೊತ್ತಾಗ್ತಿತ್ತು. ಇದು ಜಸ್ಟ್ ನಂದೇ ಫುಲ್ ಪಾರ್ಟ್ ಇದ್ದಂಗೆ. ಏನೂ ಯಾರ್ದು ಬೇರೆ ರೂಮಿಗೆ ಕನೆಕ್ಟಿವಿಟಿ ಇಲ್ಲ. ಫುಲ್ ಹೊರಗಡೆ ಕೂತೀವೆಲ್ಲ ಪ್ಯಾಕಿಂಗ್ ಮುಗಿಸ್ಕೊಂಡು ಅರ್ಧಂಬರ್ಧ ಫುಲ್ ಕಂಪ್ಲೀಟ್ ಪೇಂಟಿಂಗ್ ಮುಗಿಬೇಕಂತ. ಬಿಸಿಲೈತಿ. ಇಟ್ಸ್ ಆಲ್ರೆಡಿ 12 o'clock. ಶಿಫ್ಟ್ ಮಾಡಬೇಕಾದ್ರೆ ಭಾಳ ಸಾಮಾನು ನಮಗೆ ತೊಗೊಂಡು ಹೋಗೋಕೆ ಆಗ್ತಿರಲ್ಲ. ಅದಕ್ಕೆ ನಾನು ಏನು ಮಾಡಿದೆ, ಭಾಳ ಕಡಿಮೆ ಸಾಮಾನೇ ತೊಗೊಂಡಿದ್ದೆ. ಅಂದ್ರೂ ಭಾಳ ಜಾಸ್ತಿ ಸಾಮಾನು ಕಾಣಿಸೋದಿತ್ತು. ಹೆಂಗೆ ಪ್ಯಾಕ್ ಮಾಡತ್ತೀನಿ ಹಂಗಂಗೆ ಹೊಸ ಸಾಮಾನು ಕಾಣಿಸೋದಿತ್ತು. ಎದ್ರೋಗಿ ಪ್ಯಾಕ್ ಮಾಡಲಿ, ಎದ್ರೋಗಿ ಬಿಡಲಿ ಗೊತ್ತೇ ಆಗೋದಿಲ್ಲ. ಈಗೆಲ್ಲನೂ ಮಾಡೀನಿ. ಈಗ ನಂಗೆ ಬ್ಯಾಗ್ ಕಡಿಮೆ ಬಿದ್ದಾವೆ. ಈಗ ಲಾಸ್ಟಿಗೆ ಎಲ್ಲರೂ ಮಾಡಿಬಿಟ್ಟಿನಿ. ಮತ್ತು ಲಾಸ್ಟಿಗೆ ನಂದು ಶೂಸ್ ಚಪ್ಪಲ್ ಉಳಿದ್ಬಿಟ್ಟಾವೆ. ಇದನ್ನು ಎದ್ರೋಗಿ ಹಾಕಲಿ ಅಂತ ಗೊತ್ತಾಗತ್ತಿಲ್ಲ. ಪಾದರಕ್ಷೆಗಳು ಎದ್ರೋ ಹಾಕಲಿ. ಗೈಸ್, ದಿಸ್ ಇಸ್ ಮೈ ಫೇವ್ರೆಟ್ ಶೂಸ್, ಪರ್ಫಾರ್ಮ್ಯಾಕ್ಸ್ ಅದು. ಬಟ್ ಇದನ್ನು ಯೂಸ್ ಮಾಡೋಕತ್ತು 4 years ಆಯ್ತು. ನನಗೆ ಅದನ್ನು ಬಿಟ್ಟಿಲ್ಲ. ಹಾಕ್ಕೊಳ್ಳಲ್ಲ, ಬಟ್ ಸ್ಟಿಲ್ ಇದನ್ನು ಇಟ್ಕೊಂಡಿನಿ. ಎಲ್ಲ ಹರಿದು ಬಿಟ್ಟೈತಿ. ನಂಗೆ ಸೇಮ್ ಶೂಸ್ ಸಿಗುವಲ್ತೆ. ನಿಮ್ಗೆ ಯಾರಿಗಾದ್ರೂ ಇದ್ರದ್ದು ಲಿಂಕ್ ಗೊತ್ತಿತ್ತಂದ್ರೆ, ಎಲ್ಲರೂ ಸಿಕ್ತಂದ್ರೆ, ಯಾವುದೋ ಸ್ಟೋರ್ನಾಗ ಸಿಕ್ತಂದ್ರೆ ಪ್ಲೀಸ್ ನನಗೆ DM ಮಾಡಿ ತಿಳಿಸ್ರಿ. ಪರ್ಫಾರ್ಮ್ಯಾಕ್ಸ್ ಅದು ವೈಟ್ ಶೂಸ್, ಮೈ ಫೇವ್ರೆಟ್ ಶೂಸ್. ಫುಲ್ ಲೈಟ್ ವೆಯ್ಟ್ ಐತಿ, ಅದಕ್ಕೆ ನಂಗೆ ಇದು ಇಷ್ಟ. ಪ್ಲೀಸ್ ಯಾರಿಗಾದ್ರು ಲಿಂಕ್ ಇದ್ರೆ ಸೆಂಡ್ ಮಾಡಿರಿ. ಕೆಟ್ಟ ಬಿಸಿಲು ಐತಿ. ಅದಕ್ಕೆ ಸ್ವಲ್ಪ ಏನಾದರೂ ಕುಡಿಯೋಣಂತ ಮಜ್ಜಿಗೆ ಏನಾದ್ರು ತಮ್ಮ ತೊಗೊಂಡು ಬರ್ತೀನಿ. ಪೇಂಟಿಂಗ್ ಪ್ರೋಸೆಸ್ ಯಾಕೆ ನಡೆದೈತಂತಂದ್ರೆ, ಇಲ್ಲಿ ನೀವು ಬಿಟ್ಟು ಹೋಗೋ ಟೈಮಿಗೆ ಪೇಂಟ್ ಆದರೂ ಮಾಡಿಸ್ಕೊಡ್ಬೇಕಿಲ್ಲ ಅಂತಂದರೆ ಒಂದು ಬಾಡಿಗೆಯವ್ರು ಡೆಪಾಸಿಟ್ ಮುರಿತಾರೆ 1 ತಿಂಗಳಿಗೆ. ಸೊ ನಾನು ಆಪ್ಷನ್ ಚೂಸ್ ಮಾಡಿದೆ ಪೇಂಟ್ ಮಾಡಿಸ್ಕೊಡೋದು. ಸೊ ಅದಕ್ಕೆ ಪೇಂಟಿಂಗ್ ಪ್ರಾಸೆಸ್ ನಡೀಲಿಕ್ಕತ್ತೈದು ನನ್ನ ರೂಮ್ನಾಗ. ಹಲೋ, ಈಗ ಫೈನಲಿ 6 o'clock ನಮ್ದು ಡಿನ್ನರು ಲಂಚು ಅನ್ಕೋಬಹುದು ನೀವು. ಅದು ನಡೆದೈತಿ. Everything is packed and I'm logging off to Bangalore. Tatai bye Bangalore. ಯಾಕೆ ಈ ಸಡನ್ ಡಿಸಿಷನ್ ಅನ್ನೋದು ನಿಮಗೆ ಕೇಳೋ ಕ್ಯೂರಿಯಾಸಿಟಿ ಐತಂತಂದ್ರೆ ನನಗೂ ಹೇಳ್ರಿ, ನಾನು ನಿಮಗೆ ತಿಳಿಸ್ತೀನಿ ಅಂತ ಕಾಮೆಂಟ್ ಮಾಡಿರಿ. 3, 4, 5, 6, 7, 8. ಬೆಂಗಳೂರು ಅಂದ್ರೆ ಇಷ್ಟ ಇರಲಾರ್ದು ನನಗೆ. ಇವತ್ತು ನಾನು ಬೆಂಗಳೂರಿಗೆ ಫೈನಲಿ ಟಾಟಾ ಬಾಯ್ ಬಾಯ್ ಅಂತ ಹೇಳಿಕತ್ತೀನಿ. ಬಟ್ ನಾಗರಬಾವಿ ಏನು ಫೀಲ್ ಕೊಟ್ಟಿತ್ತಲ್ಲ ನನಗೆ, ಸೇಮ್ ನಮ್ಮ ಫ್ಯಾಮಿಲಿ ಫೀಲಿಂಗ್ ಕೊಟ್ಟಿದ್ದ. ಅದಕ್ಕೆ ಒಂದು ಸ್ವಲ್ಪ ಬೇಜಾರಾಗ್ಲಿಕ್ಕತ್ತೈತಿ ಬಿಡಕ್ಕೆ. ನನ್ನ ಫ್ರೆಂಡ್ಸ್ ಎಲ್ಲರೂ ಹೇಳ್ತಿದ್ರು ಬೆಂಗಳೂರಿಗೆ ಶಿಫ್ಟ್ ಆದರೂ ವಾಪಸ್ ಯಾವತ್ತೂ ಹೋಗಲ್ಲ. ಬಟ್ ಅಕ್ಷತಾ ನಾಯಕ್ ಡಿಡ್ ದಿಸ್ ಸೀರಿಯಸ್ಲಿ. ದೊಡ್ಡ ಗಟ್ಟಿ ಮನಸ್ಸು ಮಾಡ್ಕೊಂಡು ನಾನು ನಮ್ಮ ಊರಿಗೆ ವಾಪಸ್ ಬಂದಿನಿ. ಏನಾಗುತ್ತೆ ನೋಡೋಣ. ಫೈನಲಿ ಬಿಜಾಪುರಿಗಂತೂ ರೀಚ್ ಆದ. ಬಿಬಿ ಇಟ್ಸ್ ವಿಜಯಪುರ.
ಎಲ್ಲ ಲಗೇಜ್ ಕಾರ್ನಾಗ ಬಂದೈತಿ ಎಲ್ಲಾನು ನಾವ್ ತಗೊಂಡ್ ಹೊಂಟೇವಿ ನಮ್ ಜೊತೆ ಏನಾಯ್ತಂದ್ರ ರಾತ್ರಿ 4 ಕಾರ್ ರಿಜೆಕ್ಟ್ ಮಾಡಿದ್ವಿ ಯಾಕಂತಂದ್ರೆ ನಾನು ಒಂದ್ ದೊಡ್ಡ ಚೀಲ ಒಳಗ್ ನಂದೆಲ್ಲ ಸಾಮಾನ್ ಹಾಕ್ಬಿಟ್ಟಿನಿ ಸೊ ಅದು ನಾನು ಫಾಲ್ಟ್ ಮಾಡಿದೆ ನೀವು ಏನಾದ್ರು ಹಂಗ್ ಮಾಡಿದ್ರೆ ಮಾಡಕ್ ಹೋಗ್ಬೇಡ್ರಿ ಯಾಕೆ ಸಣ್ಣ ಸಣ್ಣ ಲಗೇಜ್ ಇರ್ಲಿ ಎಲ್ಲಾ ತಗೊಂಡ್ ಹೋಗ್ರಿ ಹಂಗೆ ಸಪರೇಟ್ ಲಗೇಜಿಗಂದ್ರೆ ಸಪರೇಟ್ 300 ರೂಪೀಸ್ ಬಸ್ನವ ತಗೊಂಡ 4 ಕಾರ್ ಕ್ಯಾಬ್ ರಿಜೆಕ್ಟ್ ಮಾಡಿದ್ರ ಅದಕ್ಕೆ ಲಾಸ್ಟಿಗೆ ಆಪ್ಷನ್ ಏನಾಯ್ತಂದ್ರ ಆಟೋ 2 ಆಟೋ ಬುಕ್ ಮಾಡಿ ಒಂದ್ ಆಟೋನಾಗ ಲಗೇಜ್ ಹಾಕಿ ಒಂದ್ ಆಟೋನಾಗ ನಾವು ಕೂತಿ ಬಂದ್ವಿ ಸೊ ಇನ್ನೊಂದ್ 5-10 ನಿಮಿಷ ನಾನು ಲೇಟ್ ಮಾಡ್ಬಿಟ್ರಿ ಅಂದ್ರೆ ಮುಗಿತು ನನ್ ಬಸ್ ಟಾಟಾ ಬಾಯ್ ಬಾಯ್ ಅಂತಿದ್ದ ಸೊ ನೀವು ಅದೇ ತರ ಏನು ಮಿಸ್ಟೇಕ್ ಮಾಡಕ್ ಹೋಗ್ಬೇಡ್ರಿ ಸೊ ಎಸ್ ಈ ಬ್ಲಾಗ್ ಇಲ್ಲೇ ಎಂಡ್ ಆಗತ್ತ ಮತ್ತೆ ನೆಕ್ಸ್ಟ್ ಬ್ಲಾಗ್ನಾಗ ಸಿಗೋಣ ಅಂತ ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದನ್ನೇ ಮರಿಬೇಡ್ರಿ ಹಿಂಗೆ ನೋಡಿ